ಏನ್ರೋ ಮಾಡ್ತಿದ್ದೀರಾ? ಶ್ರುತಿ ಹಾಸನ್ ಡಿಂಪಲ್ ಫೋಟೋಗಳು ಮಸ್ತಾಗಿ ಸೆಕ್ಸಿ ಆಗಿದ್ಯಣ್ಣ. ಅಷ್ಟೊಂದ್ ಸೆಕ್ಸಿ ಆಗಿದ್ದಾಳ ಅಣ್ಣ ಸಖತ್ತಾಗಿ. ನೋಡ್ಬೇಕಾಗಿರೋದು ಫ್ರಂಟ್ ಅಲ್ಲ ಕಣೋ, ಬ್ಯಾಕೋ. ಕುತ್ಕ. ನೋಡ್ಬೇಕಾಗಿರೋದು ನನ್ ಬ್ಯಾಕ್ ಅಲ್ಲ ಕಣ್ರ, ಪೇಪರ್ ಅಲ್ಲಿರೋ ಫ್ರಂಟ್ ಪೇಜ್. ಅವತ್ತು ಶಾಪಿಂಗ್ ಮಾಲ್ ಅಲ್ಲಿ ಆ ಹುಡ್ಗ ಕಾಣೆ ಆಗ್ಬಿಟ್ಟ. ಹಿಡ್ಕೊಟ್ರೆ 20 ಲಕ್ಷ ಅಂದ್ರೆ ಡಿಮ್ಯಾಂಡ್ ಮಾಡಿದ್ರೆ 1 ಕೋಟಿ ಕೊಡ್ತಾರೆ. ಸೊ ಇವತ್ತಿಂದ ಈ ಹುಡುಗನ್ನ ಹುಡ್ಕೋದೆ ನಮ್ ಕೆಲ್ಸ. ಅಣ್ಣ ಒಂದ್ ಐಡಿಯಾ. ಹುಡುಗನ್ನ ಹುಡುಕ್ ಕೊಟ್ರೆ 25 ಲಕ್ಷ ಅಂತ ಪೇಪರ್ ಅಲ್ಲಿ ಹಾಕಿದಾರಲ್ವಾ, ಈ ಹುಡುಗನ್ನ ಹುಡುಕ್ ಕೊಟ್ರೆ 50 ಲಕ್ಷ ಕೊಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕ್ಸೋಣ. ಬೇರೆಯವ್ರಿಗೆ ಸಿಕ್ಕಿದ ಹುಡುಗನ್ನ ನಮಗ್ ಒಪ್ಪಿಸ್ತಾರಲ್ವಾ ಅಣ್ಣ. ಆಗ 1 ಕೋಟಿ ಡಿಮ್ಯಾಂಡ್ ಮಾಡೋಣ, 50 ಲಕ್ಷ ಅವನಿಗೆ ಕೊಟ್ಟು 50 ಲಕ್ಷ ನಾವು ತಗೊಳ್ಳೋಣ. ಹೆಂಗಿದೆ ಪ್ಲಾನ್? ಲೇ, ಕೈಲಿ ಎಷ್ಟೋ ದುಡ್ಡಿದೆ? ಯಾಕಣ? ಕಾರ್ ತಗೊಳಕ್ಕೆ. ಮತ್ತೆ ಕ್ಯಾಶ್ ಯಾಕಣ? ಕಾರ್ ತಗೊಳಕ್ಕೆ ಕಣ. ಕಾರ್ ತಗೊಳಕ್ ಕ್ಯಾಶ್ ಯಾಕಣ? ನಮ್ಗೆಲ್ಲ ಫ್ರೀನೇ ಅಲ್ವಾ? ನಮ್ ಬಿಸ್ನೆಸ್ ಚೇಂಜ್ ಮಾಡಿದೀವಲ್ಲ, ನೋ ಕ್ಯಾಶ್ ಬ್ಯಾಕ್ ಆಫರ್, ಓನ್ಲಿ ಪೇ ಅಂಡ್ ಕ್ಯಾಶ್. ಅಣ್ಣ ಐಟಮ್ ರಾಜ ಅಣ್ಣ, ಬನ್ನಿ ಬನ್ನಿ ಬನ್ನಿ. ಅಣ್ಣ ಎಣ್ಣೆಗೆ ಸೋಡಾ ಇಲ್ಲ, ಸ್ವಲ್ಪ ಕಾಸು ಕೊಡಿ ಅಣ್ಣ. ಲೇ ಸ್ವಲ್ಪ ತೀರಾ ಲೇ, ಇಲ್ಲಿ ನೋಡ ನಿಮ್ಮ ಅಣ್ಣ ಬಂದವನು. ಹೇಳಣ್ಣ, ಏನ್ ತಗೋತೇಣ? ಕೂಲ್ ಡ್ರಿಂಕ್ಸಾ, ಹಾಟ್ ಡ್ರಿಂಕ್ಸಾ? ಲೇ, ಈ ಕಾರ್ಗಳಿದ್ಯಲ್ಲ, ಇದು ಸೆಕೆಂಡ್ ಹ್ಯಾಂಡ್ ಅಣ್ಣ. ನಾನೇನ್ ಫಸ್ಟ್ ಹ್ಯಾಂಡ್? ಅಯ್ಯೋ ಇದೆಲ್ಲ ಗಲೀಜಾಗಿರುತ್ತಣ್ಣ. ನಾನು ತುಂಬಾ ಗಲೀಜ್ ಕಣೋತಮ್ಮ. ಅದ್ ಸರಿ ಬಿಡು, ಈ ವ್ಯಾನ್ ಎಷ್ಟು? ಇವನಿಗೆ ರೇಟ್ ಹೇಳಿದ್ರೆ ಐಟಮು ಕೊಡ್ಬೇಕು, ಅದಕ್ಕೆ ಕಾಸು ಕೊಡ್ಬೇಕು. ಫ್ರೀ ಅಣ್ಣ. ಅಯ್ಯೋ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತಗೊಳ್ಳೋಣ ಅಂತ ಅಂದ್ರೆ ಅದನ್ನು ಫ್ರೀ ಅಂತ ಹೇಳ್ತಾನಲ್ಲ. ಅಣ್ಣ ಎಣ್ಣೆಗೆ ಸೋಡಾ ಇಲ್ಲ, ಸ್ವಲ್ಪ ಕಾಸು ಕೊಡಿ ಅಣ್ಣ. ಲೇ, ಅವ್ನ್ ಕರ್ಕೊಂಡ್ ಬನ್ರ. ಲೇ ಬರ ಇಲ್ಲಿ ತಗೊಳ. ಅಣ್ಣ ಹೋಗ್ಬಿಟ್ಟ. ಲೇ, ದುಡ್ಡು ಎತ್ಕೊಳ. ಏನಪ್ಪ, ದಾನ ಮಾಡಿದ್ರು ಕಷ್ಟ, ದಾನ ಮಾಡದೇ ಇದ್ರು ಕಷ್ಟ. ಲೇ, ಅವನ್ನ ತಗೊಂಡೋಗಿ ಊತಾಕೋ. ನೀನ್ ಕೊಟ್ಟಿರೋ ಫ್ರೀ ಗಿಫ್ಟ್ಗೆ ನಾನ್ ಕೊಡೋ ಗಿಫ್ಟ್ ಇದೇನೆ. ಗಂಟ್ಲಲ್ಲಿ ಕಿಚ್ ಕಿಚ್, ಮೋಷನ್ಸ್ ಅಲ್ಲಿ ಗುಚ್ ಗುಚ್. ಮೈಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಕಣ್ರಿ. ಈಗ ಹೇಳಿ. ನನ್ನ ಮೊಮ್ಮಗ ಹುಡುಕ್ತಾ ಇದೀವಿ ಕಣ್ರಿ, ನಾವೇನಿಲ್ ಖಾಲಿ ಕೂತ್ಕೊಂಡಿಲ್ಲ. ಸಿಕ್ಕಿದ ತಕ್ಷಣ ಒಪ್ಪಿಸ್ತೀವಿ. ಪ್ಲೀಸ್ ಸರ್, ನನ್ ಮಗ ಇಲ್ದೆ ನಾನು ಇರಲ್ಲ ಸರ್. ನೋಡಮ್ಮ, 24 ಅವರ್ಸ್ ಒಳಗೆ ಹುಡುಗನ್ನ ಹುಡುಕೊಳ್ಳೋ ಜವಾಬ್ದಾರಿ ನಂದು. ನೀವೇನ್ ಟೆನ್ಷನ್ ತಗೋಬೇಡಿ. ಟಿವಿಲಿ ಪೇಪರ್ ಅಲ್ಲಿ ಆಡ್ ಕೊಡಿ. ಇದನ್ನ ಮುಂಚೆನೆ ಮಾಡಿದೀವಿ ಸರ್. 15 ಲಕ್ಷ ರಿವಾರ್ಡ್ ಅಂತಾನೂ ಹೇಳಿದೀವಿ. ಪಬ್ಲಿಕ್ ಹಿಡ್ಕೊಟ್ರೆ 25 ಲಕ್ಷ, ಅದೇ ಪೊಲೀಸ್ ಹುಡುಕೊಟ್ರೆ ಕೈಗೆ ಚಿಪ್ಪು. ಸರಿ ಸರಿ, ಸಿಕ್ಕಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ, ನೀವಿನ್ ಹೊರಡಿ ಸರ್. ಭಯ್ಯ, ಹೆಂಗೋ ಹುಡುಗನ್ ಕರ್ಕೊಂಬಂದೋ, ಕೈ ತುಂಬಾ ಕಾಸು ಬರುತ್ತೆ ಅಂತ ಆಸೆ ಪಟ್ಟೋ. ಅದ್ರಜ್ಜಿ ನೋಡಿದ್ರೆ ಕಿಡ್ನಾಪ್ ಆಗಿದೆ. ಇದೆಲ್ಲ ಸರಿ ಬರಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಡೈರೆಕ್ಟ್ ಆಗಿ ಹುಡುಗನ್ ಮನೆಗೆ ಹೋಗಿ ನಡೆದಿದ್ದೆಲ್ಲ ಹೇಳ್ಬಿಡೋಣ. ಅವ್ರು ಕೊಟ್ಟಿದ್ ಕಾಸಲ್ಲಿ ಒಂದ್ 5 ಕ್ಯಾಪ್ ತಗೊಂಡು ಹೆಂಗೋ ಸೆಟ್ಲ್ ಆಗ್ಬಿಡೋಣ. ಇದ್ರಜ್ಜಿ ಈ ಟೆನ್ಷನ್ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಭಯ್ಯ. ನನಗ್ ಮೊದ್ಲೇ ತುಂಬಾ ಪ್ರಾಬ್ಲಮ್ಸ್ ಗಳಿವೆ. ನಿನ್ಗೇನಂತ ಪ್ರಾಬ್ಲಮ್? ಅಂದ್ರೆ ನಾನ್ ಮನುಷ್ಯ ಅಲ್ವಾ ಭಯ್ಯ? ನನಗ್ ಪ್ರಾಬ್ಲಮ್ಸ್ ಇರ್ಬಾರ್ದಾ? ಆ ಪ್ರಾಬ್ಲಮ್ಸ್ ಏನು? ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ. ಏನು? ಒಂದ್ ಹುಡುಗಿನ ಲವ್ ಮಾಡಿದ್ಯಾ? ಹಾ, ಅದೇನ್ ಭಯ್ಯ ಹಂಗ್ ಕೇಳ್ತಿದ್ಯಾ? ಐ ಹರ್ಟೆಡ್ ಯು ನೋ. ನಾನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ನಂಬಕ್ ಆಗ್ತಾ ಇಲ್ಲ. ಯಾರ ಹುಡುಗಿ? ನೀನ್ ಫೀಲ್ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಭಯ್ಯ. ಓ, ಅವತ್ತು ಪಾರ್ಕಲ್ಲಿ? ಅವಳಲ್ಲ ಭಯ್ಯ, ಅವಳಲ್ಲ. ಮತ್ತೆ ಯಾರು? ಅದು ನಮ್ಮ ಸುಬ್ಬಲಕ್ಷ್ಮಿ ಭಯ್ಯ. ಭಯ್ಯ, ನೀನ್ ಆತರ ಸೀರಿಯಸ್ ಆಗಿ ನೋಡ್ಬೇಡ. ನಾನು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಪ್ಪ, ನಾನು ಸುಬ್ಬಲಕ್ಷ್ಮಿನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವಳು ತುಂಬಾ ಸಾಂಪ್ರದಾಯಿಕ ಹುಡುಗಿ. ನಿನ್ ತರ ಪೊರ್ಕಿಗೆ ಅವಳು ಸೂಟ್ ಆಗೋದಿಲ್ಲ. ನಂತರ ಪೊರ್ಕಿಗಳಿಗೆ ಸಂಪ್ರದಾಯಸ್ಥ ಹುಡುಗಿರ್ ಬೀಳ್ತಾರ ಭಯ್ಯ. ನಿಂತರ ಸಂಪ್ರದಾಯಸ್ಥ ಹುಡುಗರ್ಗೆ ಪೊರ್ಕಿಗಳು. ಅದನ್ ಸೈಡ್ಗೆ ಹಾಕ್ ಭಯ್ಯ. ನಾನ್ ಸುಬ್ಬಲಕ್ಷ್ಮಿನ ಹೂ ತರ ನೋಡ್ಕೋತೀನಿ ಭಯ್ಯ. ಅದೇ ಹೇಗೆ? ಅಂದ್ರೆ ಹುಡುಗನ್ನ ಕಳ್ಸಿದ್ರೆ ದುಡ್ಡು ಬರುತ್ತಲ್ಲ ಭಯ್ಯ, ಆದ್ರಿಂದ ನನ್ ಲೈಫ್ ಇನ್ಮೇಲೆ ಸೆಟಲ್. ಏನಾಯ್ತು ಭಯ್ಯ? ಇನ್ ಮಿಕ್ಕಿದ್ ನಿನ್ನೆ ನೋಡ್ಕೊಳಪ್ಪ. ಭಯ್ಯ, ಹಾಯ್.
ನೋಡಲವ, ನೀನು ನಮ್ ಬಾವ ನೋಡೋಕೆ ಒಂದೇ ತರ ಕಾಣಿಸಿದ್ರುನು ನಮ್ ಬಾವಂಗ್ ನೀನು ನೆರಳಾಗ್ ನಿಂತೆ. ಬಿಟ್ಟು ಹೋಗೋಕೆ ಎಷ್ಟೇ ಅವಕಾಶಗಳು ಸಿಕ್ಕಿದ್ರು ಬಿಟ್ಟು ಹೋಗದೆ ಹೆಲ್ಪ್ ಮಾಡಿದ್ಯಾ. ನೀನು ಪೆದ್ದ ಆದ್ರೂ ಕೂಡ ಒಳ್ಳೆ ಮನ್ಸು. ಕರೆಕ್ಟ್. ಸುಬ್ಲಕ್ಷ್ಮಿ, ಇದನ್ನೆಲ್ಲ ಹೇಳಿ ಅಷ್ಟಕ್ಕೂ ಹೇಳ್ಬೇಕಾಗಿರೋದ್ನೇ ಹೇಳಿಲ್ವಲ್ಲ. ನಾನು ಹಳ್ಳಿ ಹುಡ್ಗಿ ಕಣೋ, ನಂಗೆ ನಾಚಿಕೆ ಅನ್ನೋದಿದೆ. ನನ್ಗೊಂಚೂರು ಇಲ್ಲ. ಐ ಲವ್ ಯು. ಒಂದು ಟೀ ಕೊಡಿ. ಏನ್ ಕಾಕ, ಮಗು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇನ್ನ ಇಲ್ಲ ಕಣಪ್ಪ, ಹುಡುಕ್ತಾನೇ ಇದೀವಿ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಮಗು ಇರೋ ಜಾಗ ಗೊತ್ತಾದ್ರೆ ನಾನೇ ಬಂದು ಹೇಳ್ತಿದ್ದೆ ಕಾಕ. ಆದ್ರೆ ಹುಡ್ಕಕ್ ಹೋದ್ರೆ ಅವನನ್ನ ಸಾಯಿಸ್ದಂಗೆ ನನ್ನೂ ಸಾಯಿಸ್ಬಿಡ್ತಾರೆ. ಏನೋಪ್ಪ, ಅವ್ರು ಯಾರಾದ್ರೂ ಆಗಿರ್ಲಿ, ಇವ್ರುಗಳ್ಗೆ ಯಾಕೆ ಬೇಜಾರ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಮಗು ಹೋದಾಗಿಂದ ಆ ತಾಯಿ ಪಡ್ತಾ ಇರೋ ಬಾಧೆ ನೋಡಿದ್ರೆ ಅನ್ನ ಕೂಡ ಇಳಿತಾ ಇಲ್ಲ ಕಣೋ. ಆ ಭಗವಂತ ಕೂಡ ಒಳ್ಳೆಯವ್ರಿಗೇನೆ ಕಷ್ಟ ಕೊಡ್ತಾ ಇರ್ತಾನೆ. ನಾವೆಲ್ಲ ಏನ್ ಮಾಡಕ್ಕಾಗತ್ತೆ? ಆ ಮಗು ಅವ್ರಿಗೆ ಸಿಗ್ಬೇಕು ಅಂದ್ರೆ ಆ ದೇವ್ರೇ ಕಂಡ್ಬಿಡ್ಬೇಕು. ಭಯ್ಯ ಹೇಳು. ನಾನು ಈಗ ತಾನೇ ಆ ಹುಡುಗನ ಮನೆ ಮುಂದೆ ಎನ್ಕ್ವೈರಿ ಮಾಡಿದೆ. ಆ ಹುಡುಗನ ಕರ್ಕೊಂಡು ಬೇಗ ಇಲ್ಲಿ ಬಂದ್ಬಿಡು. ಅವ್ರು ತುಂಬಾ ಸಾಫ್ಟ್, ನಮ್ಗೇನು ತೊಂದರೆ ಆಗೋದಿಲ್ಲ. ಒಳ್ಳೇದೇ ಭಯ್ಯ. ಆದ್ರೆ 25 ಲಕ್ಷ ಕನ್ಫರ್ಮ್ ಅಲ್ವಾ? ಕನ್ಫರ್ಮ್. ನೀನ್ ಬೇಗ ಹುಡುಗನ್ ರೆಡಿ ಮಾಡು, ನಾನು ಈಗಲೇ ಬರ್ತೀನಿ. ತಕ್ಕಿಡ್ತಾ 25 ಲಕ್ಷ ಬರ್ತಾ ಇದೆ. ದುಡ್ಡು ದುಡ್ಡು ಅಂಕಲ್ 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 ನಿಮ್ ಡ್ಯಾನ್ಸ್ ಸೂಪರ್ ಆಗಿತ್ತು. ಸಾಯಿಸ್ಬೇಕು ಅನ್ಕೊಂಡಿದ್ದ ಏನು ನೀನ್? ಹೊಡಿಯೋಣ ಅಂದ್ರೆ ಚಿಕ್ಕ ಹುಡುಗ ಇನ್ನ ನೀ. ಲೇ ಕಂದ, ಇಲ್ಲಿ ನೋಡು, ನಿಲ್ಸೋ ಸಾಕು. ಏನು ಕಳ್ತಿದ್ಯೋ? ನನ್ಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್? ಖುಷಿ ಅಂಕಲ್ ಫೋನ್ ಮಾಡ್ತೀನಿ, ಬರ್ತಾ ತಗೊಂಡ್ ಬರ್ತಾರೆ. ನನ್ಗೆ ಈಗ್ಲೇ ಬೇಕು, ಇಲ್ಲ ಮತ್ತೆ ಅಳ್ತೀನಿ ನಾನು. ಅಯ್ಯೋ ಕಂದ, ಅಳ್ಬೇಡ ಕಣೋಚಿನ. ನಾನ್ ತಗೊಂಡ್ ಬರ್ತೀನಿ, ನೀನ್ ಅಲ್ಲಿವರೆಗೂ ಕಾರ್ಟೂನ್ಸ್ ನೋಡ್ತಾ ಇರು. ಕುಶಾಲ್, ಕುಶಾಲ್, ಚೈನ್ ಕೊಡೋಣ ಅಂತ ಬಂದ್ರೆ ಇಲ್ವೇ ಇಲ್ಲ. ಹೊರಗಡೆ ಲಾಕ್ ಆಗಿದೆ, ಒಳಗಡೆ ಟಿವಿ ಸೌಂಡ್. ಈ ಮಗುನ್ ಎಲ್ಲ ನೋಡಿದ್ದೀನಲ್ಲ. ಅದು ಪೇಪರಲ್ಲಿ ನೋಡಿದ ಹುಡುಗ ಅಲ್ವಾ? ಈ ಹುಡುಗನ್ ಹಿಡ್ಕೊಂಡ್ರೆ ನನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್. ಹಲೋ ಹಲೋ ಬಿಪಿ, ಹೇಳು ಸತ್ಯ. ಒಬ್ಬ ಹುಡುಗ ಸಿಕ್ಕಿದ್ರೆ 50 ಲಕ್ಷ ಕೊಡ್ತಾರೆ ಅಂತ ಪೇಪರಲ್ಲಿ ಹಾಕಿದ್ರಲ್ಲ, ನಿಜ ಕೊಡ್ತಾರಾ? ಅಯ್ಯೋ, ನೀನ್ ಕರ್ಕೊಂಡ್ ಬಾ, ನಾನ್ ಕೊಡಿಸ್ತೀನಿ. ಎಸ್